ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಿನ ಮಕ್ಕಳೆಲ್ಲ ತರಕಾರಿ ತಿನ್ನೋದು ಬೇಡ, ಕಾಳು ತಿನ್ನೋದು ಬೇಡ, ಏನು ಬೇಡ, ಜಂಕ್ ಫುಡ್ ಬೇಕು, ಗೋಬಿ ಬೇಕು, ಪಾನಿಪುರಿ ಬೇಕು, ನೆಕ್ಸ್ಟು ಫಿಂಗರ್ ಚಿಪ್ಸು ಬೇಕು, ಮ್ಯಾಗಿ ಬೇಕು ಅಂತ ಅದು ಇದು ಹಠ ಹಿಡಿತಾರೆ. ಅಂಥದ್ರಲ್ಲಿ ನಾವು ಅದರಲ್ಲಿ ಒಂದು ಸ್ವಲ್ಪ ವೆಜಿಟೇಬಲ್ ತೊಗೊಂಡು ಮಾಡಲಿಲ್ಲ ಅಂತಂದರೆ ನಮಗೇನು ಬೇಡ, ಅದು ಬೇಡ, ಇದು ಬೇಡ ಅಂತ ತಿನ್ನೋದೇ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ಕಾನ್ಷಿಯಸ್ ಆಗಿ ಸ್ವಲ್ಪ ವೆಜಿಟೇಬಲ್ನಿಂದ ಮಾಡೋಕ್ಕೆ ಟ್ರೈ ಮಾಡಿದರೆ ಅವ್ರಿಗೆ ಒಂದು ಸ್ವಲ್ಪ ರಿಕ್ ಮಾಡಿ ತಿನ್ನಿಸಿದ್ರೆ ತಾವಾಗೆ ತಿಂತಾರಲ್ಲ. ಅದಕ್ಕೆ ನಾನಿವತ್ತು ಒಂದು ವೆಜಿಟೇಬಲ್ ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ರೆಸಿಪಿ ಏನಂದರೆ ವೆಜಿಟೇಬಲ್ ಕಡುಬು. ಅದು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ನಾನು ಗಜ್ಜರಿ ಮತ್ತು ಸೌತೆಕಾಯಿ, ಕಾಲಿಫ್ಲವರ್ ಸ್ವಲ್ಪ ತುರಿದಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಕಟ್ ಮಾಡಿದ ಮೆಂತ್ಯ ಸೊಪ್ಪನ್ನು ಮತ್ತು ಆನಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನೂ ಕುಟ್ಕೊಂಡಿಟ್ಕೋಬೇಕು. ಅದನ್ನು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಸ್ವಲ್ಪ ಮಸಾಲೆ ಖಾರನೂ ಹಾಕ್ಕೊಂಡು ನಿಮಗೆ ಎಷ್ಟು ಖಾರ ಬೇಕೋ ಅದ್ರ ಮೇಲೆ ಹಾಕ್ಕೊಳ್ಳಿ. ಈಗ ಇದನ್ನು ನೀಟಾಗಿ ಕಲಿಸ್ಕೊಂಡು ಬಿಡಬೇಕು. ಇದು ನೀಟಾಗಿ ಕಲಸಿದಾದ ತಕ್ಷಣ ನೆಕ್ಸ್ಟು ಚಪಾತಿ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಮತ್ತು ಅಜ್ವಾನ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಡ್ಬೇಕು. ನಾನಿವಾಗ ಅದನ್ನ ತೋರಿಸಿಲ್ಲ, ಎಲ್ಲರಿಗೂ ಗೊತ್ತಿರುತ್ತಂತ. ನೆಕ್ಸ್ಟ್ ನೋಡಿ, ಅದನ್ನು ಚಪಾತಿ ಕರ್ಚಿಕಾಯಿ ಎಲೆ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಕೊಳ್ಬೇಕು. ನೋಡಿ, ಎರಡೂ ಕಡೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ನೀಟಾಗಿ ಕರ್ಚಿಕಾಯಿ ಎಲೆ ಥರ ಲಟ್ಟಿಸ್ಕೊಳ್ಬೇಕು. ನಿಮಗೆ ದೊಡ್ಡ ಬೇಕಿದ್ರೆ ಸ್ವಲ್ಪ ದೊಡ್ಡ ಮಾಡ್ಕೋಬೋದು, ಇಲ್ಲಾಂದರೆ ಚಿಕ್ಕದೇ ಬೇಕಿದ್ದರೆ ನೀವು ಸಣ್ಣದಾಗೂ ಮಾಡ್ಕೊಳ್ಬೋದು. ನೋಡಿ, ಈ ಥರ ಲಟ್ಸ್ಕೊಂಡು ಇದನ್ನು ಬೇಯಕ್ಕಿಡ್ತೀನಿ ನೋಡಿ. ಇದನ್ನು ಒಂದು ಸಾರಿ ಎರಡೂ ಕಡೆ ಸ್ವಲ್ಪ ಬೇಯಿಸಬೇಕು. ಫಸ್ಟು ನೀವು ತುಪ್ಪ ಹಾಕ್ಕೊಂಡು ಬೇಯಿಸೋರಿದ್ರು ಬೇಯಿಸ್ಬೋದು, ನಡೆಯುತ್ತೆ. ಇಲ್ಲಾಂದರೆ ಎಣ್ಣೆ ಹಾಕಿದರೂ ನಡೆಯುತ್ತೆ. ಅಷ್ಟರಲ್ಲಿ ಇನ್ನೊಂದು ಎಲೆಯನ್ನು ಉಳ್ಳಿ ಮಾಡಿಕೊಂಡು ಲಟ್ಟಿಸ್ತಾ ಇದ್ದೀನಿ ನೋಡಿ, ಬೇಯೋ ತನಕ ಅಂತ ಹೇಳಿ. ಅದು ಒಂದು ಕಡೆ ಬೇಯ್ದಾದ ತಕ್ಷಣ ತಿರುವಿ ಮತ್ತೊಂದು ಕಡೆ ಹಾಕ್ಕೊಂಡು ಇವಾಗ ಸ್ಟಫನ್ನು ಹಾಕಬೇಕಾಗತ್ತೆ ನೋಡಿ. ಇದು ನೀಟಾಗಿ ನಮ್ಮ ಕಡೆ ಮಾಡಿಕೊಂಡು ಅದನ್ನು ಸ್ಟಫನ್ನು ನೀಟಾಗಿ ಒಂದು ಸೈಡ್ ತುಂಬಬೇಕು. ಈ ಥರ ತುಂಬಿಕೊಳ್ಬೇಕು. ನೀಟಾಗಿ ಒಂದೇ ಕಡೆ ಬರೋ ಹಾಗೆ ತುಂಬಿಕೊಳ್ಬೇಕು. ನಿಮಗೆ ಜಾಸ್ತಿ ಸ್ಟಫ್ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕಡೆಯಿಂದ ಇದನ್ನು ಮೇಲೆ ಹಾಕಿ ಮಡಚಿಬಿಡಬೇಕು. ಮತ್ತು ಅದ್ರ ಮೇಲೆ ನೀಟಾಗಿ ಒತ್ಕೊಂಡು ಇನ್ನೊಂದು ಸೈಡು ಹೊಳಿಸಿ ಬೇಯಿಸಬೇಕು. ನೋಡಿ, ಈಗ ವೆಜಿಟೇಬಲ್ ಕಡುಬು ರೆಡಿ ಆಯಿತು. ಇದನ್ನು ಇವಾಗ ಸರ್ವ್ ಮಾಡ್ಬೋದು. ನೀವು ಸಾಸ್ ಜೊತೆನೂ ಕೂಡ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ನೋಡಿ, ಇದನ್ನು ಇವಾಗ ಸರ್ವ್ ಮಾಡ್ಬೋದು. ನೋಡಿ, ಇದೇ ಥರ ಇನ್ನೊಂದೆರಡು ಮಾಡಿ ತೋರಿಸ್ತೀನಿ. ಅದೇ ಥರ ನೀಟಾಗಿ ಕರ್ಚಿಕಾಯಿ ಎಲೆ ಥರ ಮಾಡಿಕೊಂಡು ಒಂದು ಸೈಡು ಬೇಯಿಸಿ ಇನ್ನೊಂದು ಸೈಡು ಸ್ಟಫ್ ತುಂಬಿ ಅದನ್ನು ಒಂದು ಸೈಡಿಂದ ಮಡಚಿ ಬೇಯಿಸ್ಬೇಕಾಗತ್ತೆ. ನೋಡಿ, ಈ ಥರ ನೀಟಾಗಿ ನೋಡಿ, ಈ ಥರ ನಾವು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಇರುತ್ತೆ. ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ. ಹೀಗೆ ಮಾಡ್ಕೊಂಡು ಒಮ್ಮೆ ತಿಂದು ನೋಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಲಾಗು ಇದಾಗಿತ್ತು. ಮತ್ತು ನಾನು ನಿಮಗೆ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರೋ ವೆರೈಟಿ ರೆಸಿಪಿ ಜೊತೆ ನೆಕ್ಸ್ಟ್ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.
Until then, see you. Take care. Bye bye.